ಭಾರತೀಯ ಜ್ಞಾನಪೀಠ ಪ್ರಶಸ್ತಿ, ದೇಶದ ಅತ್ಯುನ್ನತ ಸಾಹಿತ್ಯ ಪ್ರಶಸ್ತಿ. ಅತಿ ಹೆಚ್ಚು 8 ಜ್ಞಾನಪೀಠ ಪ್ರಶಸ್ತಿಯನ್ನು ಪಡೆದ ಗೌರವ ನಮ್ಮ ಕನ್ನಡ ಭಾಷೆಗೆ. ನಾವು 5ನೇ ತರಗತಿಯ ವಿದ್ಯಾರ್ಥಿಗಳು. ನವೆಂಬರ್ ಮಾಸದ ಚಟುವಟಿಕೆ ಇಂದು ಕನ್ನಡದ ಜ್ಞಾನಪೀಠ ಪ್ರಶಸ್ತಿ ವಿಜೇತರ ಕಿರುಪರಿಚಯವನ್ನು ನನ್ನ ಸ್ನೇಹಿತರು ಮಾಡಿಕೊಡಲಿದ್ದಾರೆ. ಕವಿ ಕುವೆಂಪು. ಇವರ ಪೂರ್ಣ ಹೆಸರು ಕುಪ್ಪಳ್ಳಿ ವೆಂಕಟಪ್ಪ ಪುಟ್ಟಪ್ಪ. ಇವರು ಶಿವಮೊಗ್ಗ ಜಿಲ್ಲೆಯ ತೀರ್ಥಹಳ್ಳಿ ತಾಲೂಕಿನ ಕುಪ್ಪಳ್ಳಿಯಲ್ಲಿ ಡಿಸೆಂಬರ್ 29, 1904ರಲ್ಲಿ ಜನಿಸಿದರು. ಇವರಿಗೆ 1967ರಲ್ಲಿ ಶ್ರೀರಾಮಾಯಣ ದರ್ಶನವೆಂಬ ಕೃತಿಗೆ ಜ್ಞಾನಪೀಠ ಪ್ರಶಸ್ತಿ ನೀಡಿ ಗೌರವಿಸಿದೆ. ಕವಿ ದ. ರಾ. ಬೇಂದ್ರೆ. ಇವರ ಪೂರ್ಣ ಹೆಸರು ದತ್ತಾತ್ರೇಯ ರಾಮಚಂದ್ರ ಬೇಂದ್ರೆ. ಇವರು 31 ಜನವರಿ 1896ರಲ್ಲಿ ಧಾರವಾಡದ ಸಾಧನಕೇರಿಯಲ್ಲಿ ಜನಿಸಿದರು. 1973ರಲ್ಲಿ ಇವರ ನಾಗತಂತಿ ಎಂಬ ಕೃತಿಗೆ ಭಾರತೀಯ ಜ್ಞಾನಪೀಠ ಪ್ರಶಸ್ತಿ ನೀಡಿ ಗೌರವಿಸಿದ್ದಾರೆ. ಕೆ. ಶಿವರಾಮ ಕಾರಂತ. ಉಡುಪಿ ಜಿಲ್ಲೆಯ ಕೋಟ್ರಾ ಎಂಬಲ್ಲಿ 1902ರ ಅಕ್ಟೋಬರ್ 10ರಂದು ಬ್ರಾಹ್ಮಣ ಕುಟುಂಬದಲ್ಲಿ ಜನಿಸಿದರು. 1978ರಲ್ಲಿ ಮೂಕಜ್ಜಿಯ ಕನಸುಗಳು ಎಂಬ ಕೃತಿಗೆ ಭಾರತೀಯ ಜ್ಞಾನಪೀಠ ಪ್ರಶಸ್ತಿಯನ್ನು ನೀಡಿ ಗೌರವಿಸಲಾಗಿದೆ. ಮಸ್ತಿ ವೆಂಕಟೇಶ ಅಯ್ಯಂಗಾರ್. ಕೋಲಾರ ಜಿಲ್ಲೆಯ ಮಾಲೂರು ತಾಲೂಕಿನ ಮಸ್ತಿ ಎಂಬ ಊರಿನಲ್ಲಿ ಜನಿಸಿದರು. 1983ರಲ್ಲಿ ಇವರ ಚಿಕ್ಕವೀರ ರಾಜೇಂದ್ರ ಎಂಬ ಕೃತಿಗೆ ಭಾರತೀಯ ಜ್ಞಾನಪೀಠ ಪ್ರಶಸ್ತಿ ನೀಡಿ ಗೌರವಿಸಲಾಗಿದೆ. ರಿಕ್ ಗೋಕಾಕ್. ಇವರ ಪೂರ್ಣ ಹೆಸರು ವಿನಾಯಕ ಕೃಷ್ಣ ಗೋಕಾಕ್. ಇವರು 1909ರಲ್ಲಿ ಹಾವೇರಿ ಜಿಲ್ಲೆಯ ಸವಣೂರು ಗ್ರಾಮದಲ್ಲಿ ಜನಿಸಿದರು. ಇವರು 1990ರಲ್ಲಿ ಭಾರತ ಸಿಂಧು ರಶ್ಮಿ ಎಂಬ ಕೃತಿಗೆ ಭಾರತೀಯ ಜ್ಞಾನಪೀಠ ಪ್ರಶಸ್ತಿಯನ್ನು ನೀಡಿ ಗೌರವಿಸಲಾಗಿದೆ. ಡಾಕ್ಟರ್ ರೂಪಾ ಅನಂತಮೂರ್ತಿ. ಶಿವಮೊಗ್ಗ ಜಿಲ್ಲೆಯ ತೀರ್ಥಹಳ್ಳಿ ತಾಲೂಕಿನ ಮೇಲಿಗೆಹಳ್ಳಿಯಲ್ಲಿ 1932ರ ಡಿಸೆಂಬರ್ 21ರಂದು ಜನಿಸಿದರು. 1994ರಲ್ಲಿ ಸಮಗ್ರ ಸಾಹಿತ್ಯಕ್ಕೆ ಭಾರತೀಯ ಜ್ಞಾನಪೀಠ ಪ್ರಶಸ್ತಿ ನೀಡಿ ಗೌರವಿಸಲಾಗಿದೆ. ಗಿರೀಶ್ ಕಾರ್ನಾಡ್. 1938 ಮೇ 19ರಂದು ಮಹಾರಾಷ್ಟ್ರದಲ್ಲಿ ಜನಿಸಿದರು. 1998ರಲ್ಲಿ ಇವರ ಸಮಗ್ರ ಸಾಹಿತ್ಯಕ್ಕೆ ಭಾರತೀಯ ಜ್ಞಾನಪೀಠ ಪ್ರಶಸ್ತಿ ನೀಡಿ ಗೌರವಿಸಲಾಗಿದೆ. ಡಾಕ್ಟರ್ ಚಂದ್ರಶೇಖರ ಕಂಬಾರ. ಇವರು ಜನವರಿ 2, 1937 ಬೆಳಗಾವಿ ಜಿಲ್ಲೆಯ ಮೂಡಗೆರೆ ಗ್ರಾಮದಲ್ಲಿ ಜನಿಸಿದರು. 2010ರಲ್ಲಿ ಇವರ ಸಮಗ್ರ ಸಾಹಿತ್ಯಕ್ಕೆ ಭಾರತೀಯ ಜ್ಞಾನಪೀಠ ಪ್ರಶಸ್ತಿ ನೀಡಿ ಗೌರವಿಸಿದೆ. ವಿಸಿಟೆಡ್. ಭೇಟಿ ನೀಡುವುದು. ಸರ್ಪ್ರೈಸ್. ಆಶ್ಚರ್ಯವಾಯಿತು. ಸರಲ್. ಹಲವು. ಸೆಟ್ಸ್. ಜೊತೆಗಳು. ಪೇಸ್. ಜೋಡಿಗಳು. ಎಸ್ಕೇಪ್. ಪಾರಾಗು. ಎನಿಮೀಸ್. ಶತ್ರುಗಳು. ಸೆನ್ಸ್. ತಿಳುವಳಿಕೆ. ರಶ್. ಭರವಸೆ. ಸ್ಕೇಲ್. ಹೆದರು. ವೈಬ್ರೇಷನ್. ಕಂಪನ. ಸ್ಕೋಲ್ಡ್. ಗದರಿಸು. ಸ್ಕೆಲಿಟನ್. ಅಸ್ಥಿಪಂಜರ. ವಾಲ್. ಎಚ್ಚರಿಕೆ. ವಿಯರ್ಡ್. ವಿಭಿನ್ನವಾದ. ಫೋಯ್. ಶತ್ರು ಅಥವಾ ವೈರಿ. ಟಾಕ್ಸಿಕ್. ವಿಷ. ಎಲ್ಲರಿಗೂ ನಮಸ್ಕಾರ. ಈ ದಿನ ನಮ್ಮ ತರಗತಿಯಲ್ಲಿ ನಾವು ಕನ್ನಡ ರಾಜ್ಯೋತ್ಸವದ ಚಟುವಟಿಕೆಯನ್ನು ಮಾಡುತ್ತಿದ್ದೇವೆ. ಈ ದಿನದ ಚಟುವಟಿಕೆ ಚಿತ್ರ ನೋಡಿ ತರಕಾರಿಯ ಹೆಸರನ್ನು ಗುರುತಿಸಿ. ಈಗ ಚಟುವಟಿಕೆಯನ್ನು ಪ್ರಾರಂಭಿಸೋಣ. ಇದನ್ನು ನೋಡಿ ಮಕ್ಕಳು ತರಕಾರಿಯ ಹೆಸರನ್ನು ಗುರುತಿಸಬೇಕು. ಮೊದಲು ನಾನೀಗ ಹೆಣ್ಮಕ್ಳಿಗೆ ಕೇಳ್ತೀನಿ, ಯಾರು ಸರಿ ಉತ್ತರ ಹೇಳ್ತಾರೆ ನೋಡೋಣ. ಉತ್ತರ ಗೊತ್ತಿದೆಯಾ? ಹಾಂ, ಏನು ಉತ್ತರ? ತಪ್ಪು ಉತ್ತರ. ಹಾಂ,
ಹೇಳಿ. ಹೂಕೋಸು ಸರಿಯಾದ ಉತ್ತರ. ಹೇಗೆ ಅಂದರೆ ನೋಡ್ರಿ, ಇಲ್ಲಿ ಹೂ ಇದೆ, ಹೂ, ಇದು ಕೋಸು, ತರಕಾರಿಯ ಹೆಸರು ಬಂದು ಹೂಕೋಸು ಸರಿಯಾದ ಉತ್ತರ. ಎರಡನೆಯ ಚಿತ್ರ, ಇಲ್ಲಿ ಮೇಣದ ಬತ್ತಿ ಇದೆ, ಇಲ್ಲೊಂದು ಚಿತ್ರ ಇದೆ, ಇಲ್ಲಿ ತೆಂಗಿನಕಾಯಿ ಚಿತ್ರ ಇದೆ. ಈಗ ಮೂರನ್ನು ನೋಡಿ ಒಂದು ತರಕಾರಿಯ ಹೆಸರನ್ನು ಹೇಳಬೇಕು. ಈ ತರಕಾರಿ ಯಾವುದು ಗೊತ್ತಾಗಿದೆಯಾ ಕೇಳೋಣ. ಉತ್ತರ ಗೊತ್ತಿದೆಯಾ? ಏನು? ಸರಿಯಾದ ಉತ್ತರ ಮೆಣಸಿನಕಾಯಿ. ಸರಿ, ಮೇಣದ ಬತ್ತಿ, ಸೀನು ಕಾಯಿ, ಮೆಣಸಿನಕಾಯಿ ಸರಿಯಾದ ಉತ್ತರ. ಮುಂದಿನ ಒಂದು ತರಕಾರಿಯ ಹೆಸರನ್ನು ಗುರುತಿಸಬೇಕು. ಇಲ್ಲಿ ಒಂದು ಹುಡುಗಿ ಜ್ಯೂಸನ್ನು ಕುಡಿತಿದ್ದಾಳೆ, ಮತ್ತು ತೆಂಗಿನಕಾಯಿಯ ಚಿತ್ರ ಇದೆ. ಈಗ ಉತ್ತರ ಏನು ಅಂತ ನಮ್ಮ ಮಕ್ಕಳನ್ನು ಕೇಳೋಣ. ಉತ್ತರ ಗೊತ್ತಾಯ್ತಾ? ಗೊತ್ತಾಯ್ತಾ? ಈಗ ಹೇಳಿ ಉತ್ತರ ಬೇಗ. ಗೊತ್ತಾಯ್ತಾ? ಆಕೆ ಏನು ಮಾಡ್ತಿದ್ದಾಳೆ? ಅದನ್ನು ಏನಂತಾರೆ? ಕುಡಿಯೋದು. ಇನ್ನೊಂದು ಏನಂತಾರೆ? ಬೇಗ ಹೇಳಿ. ಕರೆಕ್ಟು. ವೆರಿ ಗುಡ್. ಉತ್ತರ ಏನು? ಆಕೆ ಹೀರ್ತಿದ್ದಾಳೆ, ಜ್ಯೂಸನ್ನು ಹೀರ್ತಿದ್ದಾಳೆ. ಸೊ ಹೀರೆಕಾಯಿ ಸರಿಯಾದ ಉತ್ತರ. ದಿನ ಒಂದು ತರಕಾರಿಯ ಹೆಸರು ನೋಡಿ. ಇಲ್ಲಿ ಬಿಸ್ಕೆಟ್ಸ್ ಇದೆ, ಚಿನ್ನದ ಬಿಸ್ಕೆಟ್ಸ್ ಇದೆ. ಇಲ್ಲಿ ಒಬ್ಬ ವ್ಯಕ್ತಿ ಇದ್ದಾನೆ. ಈಗ ಇದನ್ನು ನೋಡಿ ನಮ್ಮ ಮಕ್ಕಳು ಒಂದು ತರಕಾರಿಯ ಹೆಸರನ್ನು ಗುರುತಿಸ್ಬೇಕು. ನೋಡೋಣ ಎಷ್ಟು ಸರಿಯಾಗಿ ಗುರುತಿಸ್ತಾರೆ ಅಂತ. ಉತ್ತರ ಗೊತ್ತಾಯ್ತಾ ಹೆಣ್ಮಕ್ಳಿಗೆ? ಈಗ ಚಾನ್ಸ್ ಬಂದು ಹೆಣ್ಮಕ್ಳಿಗೆ. ಉತ್ತರ ಗೊತ್ತಾಯ್ತಾ? ಗೊತ್ತಾಗ್ಲಿಲ್ವಾ? ಯಾಕೆ ಗೊತ್ತಾಗ್ಲಿಲ್ಲ? ನೋಡಿ, ಚಿನ್ನ ಏನಂತ ಕರೀತಾರೆ? ಬೇರೆ ಇನ್ನೂ ಹೆಸರು ಬೆಳ್ಳಿ ಅಂತಾರ. ಚಿನ್ನ ಇನ್ನೂ ಅಂತಾರೆ. ಬೇಗ ಉತ್ತರ ಗೊತ್ತಾಯ್ತಾ? ವಜ್ರ, ಚಿನ್ನ ಅಂತಾರೆ, ಆಮೇಲೆ ಬಂಗಾರ ಅಂತಾರೆ. ಇನ್ನು ಕರ್ನಾಟಕ ಜೊತೆಲಿ ಒಂದು ಪದ ಬರುತ್ತಲ್ಲ, ಅದನ್ನು ಆ ಕರ್ನಾಟಕ ಅಂತಾರೆ. ಆಮೇಲೆ ಇಲ್ಲಿ ನೋಡಿ, ಆ ವ್ಯಕ್ತಿಯ ಒಂದು ಕೂದಲಿಗೆ ಒಂದು ಹೆಸರಿದೆ. ಏನದು? ಗಡ್ಡ. ಈಗ ಕ್ಲೂ ಕೊಟ್ಟಿದ್ದೀನಿ, ಗುರುತಿಸ್ತೀರಾ ನೋಡೋಣ? ಆಲೂಗಡ್ಡೆ. ಅಲ್ಲ, ತಪ್ಪುತ್ರ. 10 ಎಣಿಸ್ತೀನಿ, ಉತ್ತರ ಹೇಳಿಲ್ಲ ಅಂದರೆ ಹುಡುಗರಿಗೆ ಗೊತ್ತಾಗಿದ್ಯಾ? ಅದು ಇದಕ್ಕೆ 3 ಅಕ್ಷರಗಳು ಇರುತ್ತೆ. 3 ಅಕ್ಷರ. ಇನ್ನೂ ಒಂದು ಹೆಸರು ಕರೀತಾರೆ. ಏನಪ್ಪ, ಗೊತ್ತಾಯ್ತಾ? ಇಲ್ಲ, ಇವರು ಸಪ್ಪೆ ಮೋರೇನೆ. ಯಾರಿಗೂ ಗೊತ್ತಾಗ್ಲಿಲ್ವಾ ಉತ್ತರ? ಈರುಳ್ಳಿ. ಅಲ್ಲ, ಸರಿಯಾದ ಉತ್ತರ ಚಿನ್ನಕ್ಕೆ ಇನ್ನೊಂದು ಹೆಸರು ಸುವರ್ಣ. ಏನು ಉತ್ತರ ಹೇಳಿ? ಸರಿಯಾದ ಉತ್ತರ. ಇದು ಸುವರ್ಣ, ಇದು ಗಡ್ಡ. ಸುವರ್ಣ ಗಡ್ಡೆ. ಉತ್ತರ ಗೊತ್ತಾಯ್ತಾ? ಮುಂದಿನ ತರಕಾರಿಯನ್ನು ಗುರುತಿಸ್ಬೇಕು. ನೋಡಿ, ಇಲ್ಲಿ ಒಂದು ಚಿತ್ರ ಇದೆ, ಇಲ್ಲೊಂದು ಚಿತ್ರ ಇದೆ. ಇದನ್ನ ನೋಡಿ ತರಕಾರಿ ಹೆಸರು ಗುರುತಿಸ್ಬೇಕು. ತುಂಬ ಸುಲಭ, ನಮ್ಮ ಮಕ್ಕಳು ಗುರುತಿಸ್ಬಿಡ್ತಾರೆ. ಹುಡುಗರು ರೆಡಿ ಇದ್ದೀರಾ? ಏನು ಅದು? ಶುಂಠಿ. ಕರೆಕ್ಟ್, ಸರಿಯಾದ ಉತ್ತರ. ಇಲ್ಲಿ ನೋಡಿ, ಶೂ ಇದೆ, ಇಲ್ಲಿ ಟೀ ಇದೆ, ಶುಂಠಿ ಸರಿಯಾದ ಉತ್ತರ. ಮುಂದಿನ ಒಂದು ಇದು ತರಕಾರಿನೂ ಹೌದು, ಅಂದರೆ ಸೊಪ್ಪು. ಈಗ ಒಂದು ಸೊಪ್ಪಿನ ಹೆಸರನ್ನು ಹೆಣ್ಮಕ್ಳು ಗುರುತಿಸ್ಬೇಕು. ಇಲ್ಲೊಂದು ಆ್ಯಕ್ಟಿವಿಟಿ ಇದೆ, ಇದನ್ನು ನೀವೇ ಹೇಳಬೇಕು. ಇಲ್ಲಿ ಒಂದು ರಸ್ತೆ ಇದೆ, ಮತ್ತು ಇಲ್ಲಿ ಸೊಪ್ಪಿದೆ. ಇದನ್ನು ನೋಡಿ ನೀವು ಆ ಒಂದು ಸೊಪ್ಪಿನ ಹೆಸರನ್ನು ಹೇಳಬೇಕು. ನೋಡೋಣ. ಫಸ್ಟ್ ಏನು ಮಾಡ್ತಿದ್ದಾರೆ? ಹರಿ. ಅದನ್ನೇನಂತೀವಿ? ಅದನ್ನೇ ಇಂಗ್ಲೀಷಲ್ಲಿ ಹೇಳಿ, ನಿಮ್ಗೆ ಆನ್ಸರ್. ಇನ್ನು ಬೇರೆ ಕರೆಕ್ಟ್ ಹೇಳಮ್ಮ ನವ್ಯ. ಕರೆಕ್ಟ್, ಸರಿಯಾದ ಉತ್ತರ. ಹರಿವೆ ಸೊಪ್ಪು. ಅರವೆ ಸೊಪ್ಪು ಅಂತಾರೆ, ಕೇಳಿದ್ದೀರಾ? ಹರಿ ನೋಡಿ, ಹರಿ ವೇ ನೋಡಿ, ದಾರಿ ಅಥವಾ ವೇ ಅಂತೀವಿ. ಸೊಪ್ಪು, ಹರಿವೆ ಸೊಪ್ಪು. ಗೊತ್ತಾಯ್ತಾ ಉತ್ತರ? ತರಕಾರಿಯ ಹೆಸರನ್ನು ಗುರುತಿಸ್ಬೇಕು. ನೋಡಿ, ಇಲ್ಲಿ ಅಡುಗೆ ಮಾಡ್ತಿದ್ದಾರೆ, ಇಲ್ಲಿ ಏನೋ ಒಂದು ಕೆಲಸ ನಡೀತಿದೆ. ಇದೆರಡನ್ನೂ ನೋಡಿ ಈಗ ಒಂದು ತರಕಾರಿಯ ಹೆಸರನ್ನು ಗಂಡು ಮಕ್ಕಳು ಗುರುತಿಸ್ಬೇಕು. ನಾನೀಗ ಗಂಡು ಮಕ್ಕಳನ್ನು ಕೇಳ್ತೀನಿ. ಉತ್ತರ ಗೊತ್ತಾಗ್ತಾ? ಅಲ್ಲಿ ಏನು ಕೆಲಸ ಮಾಡ್ತಿದ್ದಾರೆ? ಅಡುಗೆ ಮಾಡೋರ್ನ ಏನಂತ ಕರೀತಾರೆ? ಅಡುಗೆ ಜೊತೆಲೇ ಬರುತ್ತೆ. ಇಲ್ಲಿ
ಸರಿಯಾದ ಉತ್ತರ. ಈಗ ಮತ್ತೊಂದು ತರಕಾರಿಯನ್ನು ಗುರುತಿಸ್ಬೇಕು. ಈಗ ಹೆಣ್ಮಕ್ಳು ಇದು ಸುಲಭ, ನೋಡೋಣ. ಇಲ್ಲಿ ಮೊಲ ಇದೆ, ಇಲ್ಲಿ ಶರ್ಟ್ ಇದೆ. ಇದನ್ನು ನೋಡಿ ನಮ್ಮ ಮಕ್ಕಳು ಗುರುತಿಸ್ತಾರ ಇಲ್ವಾ ನೋಡೋಣ. ಈಗ ಹೆಣ್ಮಕ್ಳನ್ನ ಕೇಳೋಣ. ಗೊತ್ತಾಯ್ತಾ ಉತ್ತರ? ಏನು ಉತ್ತರ? ಸರಿಯಾದ ಉತ್ತರ ಮೂಲಂಗಿ. ಕರೆಕ್ಟ್. ಮೊಲ ಇದೆ, ಅಂಗಿ ಇದೆ, ಮೂಲಂಗಿ ಅಲ್ವಾ? ವೆರಿ ಗುಡ್. ಈಗ ಈ ಚಿತ್ರವನ್ನು ನೋಡಿ ನಮ್ಮ ಮಕ್ಕಳು ಒಂದು ತರಕಾರಿ ಅಥವಾ ಒಂದು ಸೊಪ್ಪಿನ ಹೆಸರನ್ನು ಗುರುತಿಸ್ಬೇಕು. ನೋಡೋಣ ಉತ್ತರ ಸಿದ್ಧ ಇದೆಯಾ ಅಥವಾ ಇನ್ನೂ ಹೇಳಿ. ಕರ್ಬೇವು ಸೊಪ್ಪು. ಈಗ ಕೊನೆಯ ಚಿತ್ರ. ಇದು ತುಂಬ ಸುಲಭ, ಬೇಗ ಹೇಳ್ಬಿಡ್ತಾರೇನೋ ನೋಡೋಣ. ಆದ್ರೂ ಇಲ್ಲಿ ಚಿತ್ರ ನೋಡಿ, ಒಂದು ತರಕಾರಿನೇ ಅಂದ್ಕೊಳ್ಳಿ, ಭೂಮಿ ಒಳಗಡೆ ಬೆಳೆಯುವಂಥ ಒಂದು ತರಕಾರಿ ಹೆಸರನ್ನು ಹೇಳಬೇಕು. ಯಾರು ಹೇಳ್ತೀರಾ? ಕೈ ಎತ್ತಿ ನೋಡೋಣ. ಅನನ್ಯ ಹೇಳಮ್ಮ. ಮರಗೆಣಸು ಸರಿಯಾದ ಉತ್ತರ. ಇಲ್ಲಿಗೆ ನಾವು ಒಟ್ಟಾರೆಯಾಗಿ 10 ತರಕಾರಿಗಳನ್ನು ಈ ಒಂದು ಕನ್ನಡದ ಚಟುವಟಿಕೆಯಲ್ಲಿ, ಕನ್ನಡ ರಾಜ್ಯೋತ್ಸವ ಚಟುವಟಿಕೆಯಲ್ಲಿ ಚಿತ್ರ ನೋಡಿ 10 ತರಕಾರಿಗಳನ್ನು ಗುರುತಿಸಿದ್ದೀವಿ.